ನಮಸ್ಕಾರ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯ ವಿಷಯ ಮಿಷ್ಕಾನ್ ಅಂದ್ರೆ ಪ್ರಾಚೀನ ಕಾಲದ ಪವಿತ್ರ ಗುಡಾರ. ಹೌದು. ಸಾಮಾನ್ಯವಾಗಿ ಇದನ್ನೊಂದು ಐತಿಹಾಸಿಕ ಕಟ್ಟಡ ಅಂತ ನೋಡ್ತೀವಿ, ಆದ್ರೆ ನಾವಿವತ್ತು ಚರ್ಚಿಸಿರೋ ಆಕರಗಳು ಬೀಚ್ ಇಸ್ರಾಯೇಲ್ ಇಂಟರ್ನ್ಯಾಷನಲ್ ಮತ್ತು ಗೆಡಿ ಎಫ್ರೇಮ್ ಅವರ ಟಿಪ್ಪಣಿಗಳು ಇದನ್ನ ಬೇರೆದೇ ರೀತಿ ಚಿತ್ರಿಸ್ತವೆ. ಹೌದು, ಇದು ಕೇವಲ ಒಂದು ಗುಡಾರ ಅಲ್ಲ, ಇದು ಇಡೀ ಬ್ರಹ್ಮಾಂಡದ ಮತ್ತು ಮಾನವ ಆತ್ಮದ ಒಂದು ನಕ್ಷೆ, ಒಂದು ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಹೌದು. ಸೊ ಈ ಸೃಷ್ಟಿ, ಈ ಪವಿತ್ರ ಸ್ಥಳ ಮತ್ತು ನಮ್ಮ ನಡುವೆ ಇರೋ ಆಳವಾದ ಸಂಬಂಧ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಇಲ್ಲಿರೋ ಒಂದು ಕುತೂಹಲಕಾರಿ ಅಂಶ ಏನಂದ್ರೆ, ಮಿಷ್ಕಾನ್ ಅನ್ನೋದು ಸೃಷ್ಟಿಯ ಒಂದು ನಕಲು ಅಷ್ಟೇ ಅಲ್ಲ. ಬದಲಿಗೆ ನಾವು ದೇವರ ಜೊತೆ ಸೇರಿಕೊಂಡು ಒಂದು ಪ್ರಜ್ಞಾಪೂರ್ವಕ ಪಾಲುದಾರಿಕೆಯಲ್ಲಿ ಈ ಸೃಷ್ಟಿಯನ್ನೇ ಮತ್ತೆ ಕಟ್ಟುವ ಒಂದು ಕೆಲಸ ಅಂತ ಈ ಆಕರಗಳು ಹೇಳುತ್ತವೆ. ಓ, ಮತ್ತೆ ಕಟ್ಟೋದು ಅಂದ್ರೆ ಸೃಷ್ಟಿ ಅನ್ನೋದು ದೇವರು ಕೊಟ್ಟ ಒಂದು ಸಾಧ್ಯತೆ, ಆದ್ರೆ ಮಿಷ್ಕಾನ್ ಅದಕ್ಕೆ ಮನುಷ್ಯ ಕೊಟ್ಟ ಒಂದು ಪ್ರಜ್ಞಾಪೂರ್ವಕ ಉತ್ತರ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಈ ಗುಡಾರಕ್ಕೂ ಬ್ರಹ್ಮಾಂಡದ ಸೃಷ್ಟಿಗೂ ಹೇಗೆ ಸಂಬಂಧ ಕಲ್ಪಿಸ್ತಾರೆ? ಖಂಡಿತ. ಮಿಡ್ರಾಶ್ ಅಂದ್ರೆ ಪ್ರಾಚೀನ ವ್ಯಾಖ್ಯಾನಗಳ ಸಂಗ್ರಹ ಇದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಸೃಷ್ಟಿಯ ಮೊದಲ 7 ದಿನಗಳಲ್ಲಿ ನಡೆದಿದ್ದಕ್ಕೂ ಮಿಷ್ಕಾನ್ ನಿರ್ಮಾಣದ ಪ್ರತಿಯೊಂದು ಹಂತಕ್ಕೂ ನೇರ ಹೋಲಿಕೆ ಇದೆ. ಹೌದಾ? ಉದಾಹರಣೆಗೆ? ಹೇಗೆ ಅಂದ್ರೆ, ದೇವ್ರು ಆಕಾಶವನ್ನ ಒಂದು ಪರದೆಯ ಹಾಗೆ ಹಾಸಿದನು ಅಂತ ಹೇಳ್ತಾರೆ ಅಲ್ವಾ? ಹೌದು. ಅದೇ ರೀತಿ ಮಿಷ್ಕಾನನ್ನು ಕೂಡ ವಿಶೇಷವಾದ ಪರದೆಗಳಿಂದ ಮುಚ್ಚಲಾಗಿತ್ತು. ಹಾಗಾದ್ರೆ ಇದೊಂದು ಕಾವ್ಯಾತ್ಮಕ ಹೋಲಿಕೆನಾ? ಅಥವಾ ಅದಕ್ಕಿಂತ ಏನಾದ್ರೂ ಆಳವಾದ ಅರ್ಥ ಇದ್ಯಾ? ಆಕಾಶದಲ್ಲಿ ನಕ್ಷತ್ರಗಳು ಬೆಳಗಿದ ಹಾಗೆ ಮಿಷ್ಕಾನ್ ಒಳಗೂ ಏನಾದ್ರೂ ಇತ್ತಾ? ಖಂಡಿತ ಇತ್ತು. ಆಕಾಶದಲ್ಲಿ ಸೂರ್ಯ ಚಂದ್ರ ಬೆಳಕು ಕೊಟ್ರೆ ಮಿಷ್ಕಾನ್ನ ಒಳಗೆ ಮೆನೋರಾ ಅಂದ್ರೆ 7 ದೀಪಗಳ ಸ್ತಂಭ ಅದು ನಿರಂತರವಾಗಿ ಉರಿಯುತ್ತಿತ್ತು. ಓ. ಗಡ್ಡಿ ಎಫ್ರೇಮ್ ಅವರ ಪ್ರಕಾರ ಇದು ಕೇವಲ ಹೋಲಿಕೆ ಅಲ್ಲ, ಇದು ಅಸ್ತಿತ್ವದ ವಿನ್ಯಾಸವೇ ಆಗಿದೆ. ಅವರು ಹೇಳೋದೇನೆಂದ್ರೆ, ಏನು? ಮನುಷ್ಯ ಪ್ರಜ್ಞಾಪೂರ್ವಕವಾಗಿ ಒಂದು ಪವಿತ್ರ ಸ್ಥಳವನ್ನು ನಿರ್ಮಿಸಲು ಮುಂದಾದಾಗ ಮಾತ್ರ ಈ ಬ್ರಹ್ಮಾಂಡಕ್ಕೆ ಒಂದು ಸ್ಥಿರತೆ ಸಿಗುತ್ತೆ ಅಂತ. ಒಂದು ನಿಮಿಷ. ಅಂದ್ರೆ ಬ್ರಹ್ಮಾಂಡದ ಸ್ಥಿರತೆ ನಮ್ಮೇಲೆ ನಿಂತಿದೆ ಅಂತಾನಾ? ಹೌದು, ಒಂದು ರೀತಿಯಲ್ಲಿ. ನಮ್ಮ ಭಾಗವಹಿಸುವಿಕೆ ಇಲ್ಲದೆ ಸೃಷ್ಟಿ ಅನ್ನೋದು ಅಪೂರ್ಣವಾದ ಬೆಳಕಿನ ಹಾಗೆ ಉಳಿದುಬಿಡುತ್ತೆ. ಇದು ಬಹಳ ದೊಡ್ಡ ಜವಾಬ್ದಾರಿ ಅನಿಸುತ್ತೆ. ಈ ಕಾಸ್ಮಿಕ್ ಕಲ್ಪನೆ ಸರಿ, ಆದ್ರೆ ಇದು ನಮ್ಮ ದಿನನಿತ್ಯದ ಬದುಕಿದೆ, ನಮ್ಮ ವ್ಯಕ್ತಿತ್ವಕ್ಕೆ ಹೇಗೆ ಸಂಬಂಧಿಸುತ್ತೆ ಅಂತ ಈ ಆಕರಗಳೆಲ್ಲಾದ್ರೂ ಹೇಳುತ್ವಾ? ಖಂಡಿತ ಹೇಳುತ್ತೆ, ಮತ್ತು ಚರ್ಚೆ ಇಲ್ಲಿಂದ ಇನ್ನಷ್ಟು ವೈಯಕ್ತಿಕವಾಗುತ್ತೆ. ಈ ಆಕರಗಳು ನಮ್ಮನ್ನು ಒಂದು ಅದ್ಭುತವಾದ ತೀರ್ಮಾನಕ್ಕೆ ಕೊಂಡೊಯ್ತಾವೆ. ಅಂತಿಮವಾದ ಮಿಷ್ಕಾನ್ ಬಟ್ಟೆ ಮತ್ತು ಮರದಿಂದ ಕಟ್ಟಿದ್ದಲ್ಲ. ಹಾಗಾದ್ರೆ ನಿಜವಾದ ಪವಿತ್ರಾಲಯ ಅಂದ್ರೆ ಅದುವೇ ನಮ್ಮ ಮಾನವ ಶರೀರ. ಏನು? ನಮ್ಮ ಶರೀರವೇ ಒಂದು ಪವಿತ್ರಾಲಯನಾ? ಇದಂತೂ ಸಂಪೂರ್ಣ ಹೊಸ ಯೋಚನೆ. ಈ ದೈವಿಕ ನಕ್ಷೆಯನ್ನ ನಮ್ಮ ದೇಹಕ್ಕೆ ಹೇಗೆ ಹೋಲಿಸ್ತಾರೆ? ಮಿಡ್ರಾಶ್ ಹಗಡೋಲ್ ಅನ್ನೋ ಗ್ರಂಥದಲ್ಲಿ ಈ ಹೋಲಿಕೆ ಸ್ಪಷ್ಟವಾಗಿದೆ. ಮಿಷ್ಕಾನ್ನಲ್ಲಿ ಬಳಸಿದ ಚಿನ್ನ ನಮ್ಮ ಆತ್ಮಕ್ಕೆ ಸಂಕೇತ. ಓಕೆ. ಬೆಳ್ಳಿ ನಮ್ಮ ದೇಹಕ್ಕೆ, ನೀಲಿ ಬಣ್ಣದ ನೂಲು ನಮ್ಮ ರಕ್ತನಾಳಗಳಿಗೆ ಮತ್ತು ಕೆಂಪು ನೂಲು ನಮ್ಮ ರಕ್ತಕ್ಕೆ ಸಂಕೇತವಾಗಿದೆ. ವಾವ್. ಹೌದು. ಮತ್ತು ಜ್ಞಾನದ ಸಂಕೇತವಾದ ಮೆನೋರಾ ಇದೆಯಲ್ಲ, ಅದು ನಮ್ಮ ಮನಸ್ಸಿಗೆ ಅಂದ್ರೆ ಬುದ್ಧಿಗೆ ಸಮ. ಹೋ, ಮೆನೋರಾ ಮನಸ್ಸಿಗೆ, ಮಂಜೂಷಾ ಹೃದಯಕ್ಕೆ. ಇದರ ಹಿಂದೆ ಏನಾದ್ರೂ ಒಂದು ತರ್ಕ ಇರ್ಬೇಕಲ್ಲ? ಯಾಕೆ ಈ ನಿರ್ದಿಷ್ಟ ಹೋಲಿಕೆ? ಅದ್ಭುತವಾದ ಅರ್ಥ ಇದೆ. ಮಿಷ್ಕಾನಲ್ಲಿ ಮೆನೋರಾದ ಬೆಳಕು ಯಾವಾಗ್ಲೂ ಪವಿತ್ರ ಮಂಜೂಷಾದ ಕಡೆಗೆ ಇರುತ್ತಿತ್ತು. ಹೌದಾ? ಇದರರ್ಥ ನಮ್ಮ ಮನಸ್ಸಿನ ಅರಿವು ಅಂದ್ರೆ ಜ್ಞಾನದ ಬೆಳಕು ಯಾವಾಗ್ಲೂ ಹೃದಯದ ಕಡೆಗೆ ಅಂದ್ರೆ ಒಳಮುಖವಾಗಿರಬೇಕು ಅಂತ. ಓ, ಹೊರಗಿನ ಜ್ಞಾನ ನಮ್ಮ ಅಂತರಂಗವನ್ನು ಬೆಳಗಬೇಕು. ನಿಖರವಾಗಿ. ಬೀಟ್ ಇಸ್ರೇಲ್ ಇದನ್ನೇ ಹೇಳೋದು. ಪವಿತ್ರತೆ ಅನ್ನೋದು ನಾವು ಆಗಾಗ ಹೋಗಿ ಬರುವ ಸ್ಥಳವಲ್ಲ, ಅದು ನಾವು ನಿರಂತರವಾಗಿ ನಮ್ಮೊಳಗೆ ಇಟ್ಕೊಳ್ಬೇಕಾದ ಸ್ಥಿತಿ. ಅಂದ್ರೆ ನಮ್ಮ ಮಾತು, ನಮ್ಮ ಉಸಿರಾಟ ಇವೆಲ್ಲವೂ ಒಂದು ಆಂತರಿಕ ಪೂಜೆಯ ಭಾಗಗಳಾಗುತ್ವಾ? ಖಂಡಿತ. ನಮ್ಮ ಪ್ರಜ್ಞಾಪೂರ್ವಕವಾದ ಉಸಿರಾಟ ಮತ್ತು ಮಾತುಗಳೇ ಆಂತರಿಕ ಯಜ್ಞವಾಗುತ್ತವೆ. ಅಂತಿಮವಾಗಿ ನೋಡಿ, ಈ ಇಡೀ ಪಯಣ ಬ್ರಹ್ಮಾಂಡದಿಂದ ಶುರುವಾಗಿ ಗುಡಾರಕ್ಕೆ ಬಂದು ಅಲ್ಲಿಂದ ನಮ್ಮ ಶರೀರದಲ್ಲೇ ಬಂದು ನಿಲ್ಲುತ್ತೆ. ಸರಿ. ಗಡ್ಡಿ ಎಫ್ರೇಮ್ ಅವ ಮಾತಲ್ಲೇ ಹೇಳೋದಾದ್ರೆ, ಮುಂದಿನ ದೇವಾಲಯ ಕಲ್ಲುಗಳಿಂದ ಕಟ್ಟಲ್ಪಡುವುದಿಲ್ಲ, ಅದು ಆತ್ಮದಲ್ಲಿ ಮರುನಿರ್ಮಾಣವಾಗುತ್ತೆ. ಆತ್ಮದಲ್ಲಿ? ಹೌದು. ಯಾವಾಗ ಒಬ್ಬ ವ್ಯಕ್ತಿ ತಾನೇ ದೈವಿಕತೆಗೆ ವಾಸಸ್ಥಾನವಾಗುತ್ತಾನೋ ಆಗ ಸೃಷ್ಟಿ ಪರಿಪೂರ್ಣವಾಗುತ್ತೆ. ಹಾಗಾದ್ರೆ
ಕೇಳುಗರಿಗೆ ಒಂದು ಆಲೋಚನೆಯನ್ನು ಬಿಟ್ಟು ಹೋಗುವುದಾದರೆ, ಈ ಬ್ರಹ್ಮಾಂಡ ಕೇವಲ ಒಂದು ಆಕಸ್ಮಿಕವಲ್ಲ ಅಲ್ವಾ? ಖಂಡಿತ ಅಲ್ಲ. ಬದಲಿಗೆ ಇದು ನಮ್ಮ ಪಾಲುದಾರಿಕೆಗಾಗಿ ಕಾಯುತ್ತಿರುವ ಒಂದು ಪವಿತ್ರ ವಾಸ್ತುಶಿಲ್ಪ. ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯೂ ಬ್ರಹ್ಮಾಂಡದ ಸಾಮರಸ್ಯದ ಮೇಲೆ ಪರಿಣಾಮ ಬೀರಬಹುದು ಎಂಬ ಅರಿವಿನಿಂದ ನಮ್ಮ ಶರೀರವನ್ನೇ ನಿಜವಾದ ಪವಿತ್ರಾಲಯ ಎಂದು ಭಾವಿಸಿ ಬದುಕುವುದರ ಅರ್ಥವೇನು?